श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आगतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यम् सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्. ನನನಿ ನರಕ ಸ್ಥೂಲ ಪ್ರೋತ ಅಂತ 5 ಬಗ್ಗೆ ಬಂದರೆ ಏತು ಹ್ಯವ ಅನಾಗತಃ ಅರಣ್ಯೇ ಗ್ರಾಮೇವ ವೈಸಂಭಕೈಃ ಉಪವಿಶ್ರಂಭಯ್ಯ ಜಿಜಿ ವಿಶೂನು ಶೂಲಸೂತ್ರಾದಿ ಶೋ ಉಪಪ್ರೋತಾನ್ ಕ್ರೀಡನಯ ಯಾತಯಂತೆ ತೇ ಪಿಚ ಪ್ರೇತ್ಯ ಯಮಯಾತನಾಸೋ ಶೂಲ ಸೂತ್ರಾದಿಷು ಚ ಪ್ರೋತಾತ್ಮಾನಃ ಶುತೃಭ್ಯಾಂ ಚ ಅಭಿಹತಾಃ ಕಂಕಬಳಾದಿಭಿಃ ಚ ಇತಸ್ತತಃ ತಿಗ್ಮತುಂಡೈಃ ಆಹನ್ಯಮಾನಾಃ ಆತ್ಮಶಬಲಂ ಸ್ಮರಂತಿ. ಕೆಲವರು ఏం చెప్పారు పడుతుందా ఈ కాళ్ళతో ఊరుడు ఓళ్ళ ఈ జాగా తప్పన్న ప్రాణినొట్టుಗೋ ಮನುಷ್ಯನೊಟ್ಟಿಗೂ ಅಂತ ಭಾರಿ ವಿಶ್ವಾಸ ಉಂಡಿತ್ತು ಇತ್ತಂತೂ ಕಡೆಗೆ ಅಕಡೆಗೆ ಮೋಸ ಅಂದದು ಆ ಕಡೆ ಆ ಪ್ರಾಣಿ ಮನುಷ್ಯನ ಅಂತ ಈ ಶೂಲು ಕೇರ್ಸೋಪಣ ಅಥವಾ ಆ ಕಡೆಗೆ ಬಳ್ಳಿ ಕಡಿದು ಒಯ್ಪುಣ ಈ ರೀತಿ ನನಗೆ ಸಂಹಾರ ಉಣ್ಣ ಅಂತ ಮಹಾಭಾವ ಅಂತಿಪ್ಪೇರು. ಅವು ಮಂದಪುಣ ವೈಕೋಸ್ಕರ ಬಂದ ಅಕುಳ ಖುಷಿಗೋಸ್ಕರ ಎಂಟರ್ಟೈನ್ಮೆಂಟ್ ಮನೋರಂಜನೆಗೋಸ್ಕರ ಅಂತಿಪ್ಪೇರು. ಅಂಚಿತ್ನಗಳು ಮರಣ ಇವತ್ತು ಆಯ್ತು ಆ ಪಾಪಂದ ಫಲವಾತು ಶೂಲಪ್ರೋತಪಣ ನರಕೊಂಗು ಪಾಡುವರಿಗಾರೆ ಅವಳ ಮಕ್ಕಳಿಗೆ ಅಂಚೆನೆ ಶೂಲಂಕೇರ್ಸೋಪಣ ಬಳ್ಳಿ ಕಟ್ಟಣ ಒಯ್ಪುಣ ಈ ರೀತಿ ಆತು ಅಲ್ಲಿ ಶಿಕ್ಷೆ ಕೊಡ್ಪೇರು. ಮಸ್ತ್ ಬಡು ತಿರ್ಶ್ಯಮಂತ ಅಂತಿಪ್ಪುಣ ಬಹಳ ಚೂಪಿತ್ನೋ ಕೊಕ್ಕಿತ್ನೋ ಕಕ್ಕೆ ಬಕ ಕಂಕ ಪಕ್ಷಿಮ ಅಂತ ಅಕಡೆ ಚುಚ್ಚೋದಿಪ್ಪುವ ಆದಾಗ ಅಕಡೆಗೆ ತಂದ್ಕೊಡಂತದ್ನು ಪಾಪ ಪೂರ ಅಕಡೆಗೆ ನೆನಪಿಗೂ ಬರ್ಪುಣು. ಏತ್ವಿಹ ವಾ ಅನಾಗತಃ ಅರಣ್ಯೇ ಗ್ರಾಮೇ ವಾ ವೈಶ್ರಂಭಕೈಃ ಉಪವಿಶ್ರಂಭಯ್ಯ ಜಿಜಿ ವಿಶೂನು ಶೂಲ ಸೂತ್ರಾದಿಶೋ ಉಪಕ್ರೋತಾನ್ ಕ್ರೀಡನಯ ಯಾತಯಂತಿ ತೇ ಪಿಚ ಪ್ರೇತ್ಯ ಯಮಯಾತನಾಸೋ ಶೂಲಸೂತ್ರಾದಿಷು ಚ ಪ್ರೋತಾತ್ಮಾನಃ ಕ್ಷುತೃಭ್ಯಾಂ ಚ ಅಭಿಹತಾಃ ಕಂಕಬಳಾದಿಭಿಃ ಚ ಇತಸ್ತತಃ ತಿಗ್ಮತುಂಡೇ ಆಹನ್ಯಮಾನಾಃ ಆತ್ಮಶಮಲಂ ಸ್ಮರಂತಿ. ಏತು ಇಹ ವೈ ಭೂತಾನಿ ಉದ್ವೇಲಯಂತೆ ನರಾಃ ಅತ್ಯುದ್ಭಣಸ್ವಭಾವಾಃ ಯಥಾ ದಂದಶೂಕಾಃ ತೇಪಿ ಪ್ರೇತ್ಯ ನರಕೆ ದಂದಶೂಕಾಖ್ಯೇ ನಿಪತಂತಿ. ಯತ್ರ ನೃಪ ದಂದಶೂಕಾಃ ಪಂಚಮುಖಾಃ ಸಪ್ತಮುಖಾಃ ಉಪಸೃತ್ಯ ಉತ್ಪತ್ತ್ಯ ಗ್ರಸಂತಿ ಯಥಾ ವಿಲೇಷಯಾಃ. ನನಗೆ ನರಕ ದಂದಶೂಕ ಅಂತ ಅವಳು ಏರು ಪಾಡುವಂತಾಂಡ ಬದುಕು ದಿಪ್ಪಣ ಏರು ಈ ಬೇದ ಪ್ರಾಣಿಗಳಿಗೆ ಅಂತ ಮಸ್ತ್ ಪೋಡಿಗೆ ಭಯ ಕೊಳ್ಪೇರ ಅಂಚೆನೆ ಆ ಕ್ರೂರವಾದ ಸ್ವಭಾವ ಅಂತ ಕೊಳ್ಪೇರ ಅಂಚಿತ್ನಗಳು ಮನುಷ್ಯರ ಸಹಿತ ಇವೆತ್ತು ಅಪ್ಪಳಿ ದಂದಶೂಕ ನರಕೊಂಡು ಬೂಡುವರಿಗಾರೆ ರಾಜ ಅವಳು ಮಲಮಲ್ಲು ಸರ್ಪಗಳುಳ್ಳ ಹೆಬ್ಬಾವಳು ಅಂತ ಕೆಲವದಕ್ಕೆ 5 ಹೆಡೆ 7 ಹೆಡೆ ಅಂತ ಇತ್ತನೋ ಸರ್ಪಗಳು ಅಂತ ಇಂಚಿತ್ನ ಪಾಪಿಣಿನ ಅಂತ ನುಂಬುದು ಬಿಡ್ಪ. ಏತ್ವಿಹ ವೈ ಭೂತಾನಿ ಉದ್ವೇಜಯಂತೆ ನರಾಃ ಅತ್ಯುದ್ಭಣ ಸ್ವಭಾವಾಃ ಯಥಾ ದಂದಶೂಕಾಃ ತೇಪಿ ಪ್ರೇತ್ಯ ನರಕೆ ದಂದಶೂಕಾಖ್ಯೇ ನಿಪತಂತೆ. ಯತ್ರ ನೃಪ ದಂದಶೂಕಾಃ ಪಂಚಮುಖಾಃ ಸಪ್ತಮುಖಾಃ ಉಪಸೃತ್ಯ ಉತ್ಪತ್ತ್ಯ ಗ್ರಸಂತಿ ಯಥಾ ವಿಲೇಷಯಾಃ. ಏತುಹ ವಾ ಅವಟಕ ಕುಸೂಲ ಗೃಹಾದಿಶೋ ಭೂತಾನಿ ನಿರುಂಧಂತೆ ಯತ್ತತ ಅಮುತ್ರ ತೇಷ್ವೇ ಉಪವೇಶ್ಯ ಸಗರೇಣ ವರ್ಣಿನ ಧೂಮೇನ ನಿರುಂಧಂತೆ. ಕೆಲವರು ಜಾತಂ ಬೇರ್ಬಂತಾಂಡ ಕ್ರೂರ ಸ್ವಭಾವ ಅಂತ ಕೂಡ ಈ ಮನುಷ್ಯರನ್ನ ಪ್ರಾಣಿನ ಅಂತ ಓಳಾಂಡ ಒಂಜಿ ಈ ಅವಟ ಕುಸೂಲ ಗೃಹಾದಿಶು ಅಂತ ಪಣಂತಾಂಡ ಒಂಜಿ ಮಲ್ಲು ಗುಳಿ ಅಂತ ಐತೊಳೆ ಪಾವಣ ಅಥವಾ ಈ ಧಾನ್ಯ ಸಂಗ್ರಹ ಒಂಜಿ ತುಪ್ಪೆ ಅಂತ ರೈತೊಳೆ ಪಾವಣ ಅಥವಾ ಈ ಕಾರಾಗೃಹ ಉಂಟು ಪಾವಣ ಉಗ್ಗದೊಳೆ ಪಾವಣ ಕೆರೆತ ನೀರುಡು ಪಾವಣ ಮೂಡು ಮಾಂತ ಪಾಡ್ತೆ ಉಸಿರು ಕಟ್ಟೋತು ಅಕಡೆ ಮಾತ್ರ ಸಂಹಾರ ಅಂದಿಪ್ಪೇರೆ. ಅಂಚಿತ್ನ ಪಾಪಿಳೇನ ಅವಟ ನಿರೋಧವನ್ನು ನರಕೊಂಡು ಪಾಡುವರಿಗಾರೆ ಅವಳು ಅಂಜನ ಮಕ್ಕಳಿಗೆ ಅವೇ ರೀತಿ ಆ ರೀತಿಯ ಮಕ್ಕಳು ಬೇತೆಗಳನ್ನು ಹಿಂಸೆ ಅಂತಿಪ್ಪೇರೆ ಅಕಡೆ ಅವೇ ರೀತಿ ಮಕ್ಕಳೆಲ್ಲ ಅಂತ ಆ ಮಲಮಲ್ಲ ಗುಳಿಟ್ಟು ಅಂತ ಪಾಡ್ತೆ ಯಮುದು ತೇರ ಅವಳು
ವಿಷ ಬಾಡ್ತು, ತೂ ಬಾಡ್ತು, ಪುಗೆ ಬಾಡ್ತು, ಉಸಿರುಗಟ್ಟೋನಕ ಅಕಳಿಗೆ ಶಿಷ್ಯಗಳು ಬೇರೆ. ಏತ್ವಿಹವ ಅವಟ ಕುಸೂಲ ಗೃಹಾದಿಶೋ ಭೂತಾನಿ ನಿರುಂಧಂತೆ ತಥಾ ಅಮೂತ್ರತೇಷ್ವುಪವೇಶ್ಯ ಸಗರೇಣ ವನ್ನಿನ ಧೂಮೇನ ನಿರುಂಧಂತೆ. ಯಸ್ತು ಹವ ಅತಿಥೇನ್ ಅಭ್ಯಾಗತಾನ್ ವಾ ಗೃಹಪತಿ ಅಸಕೃತೆ ಉಪಗತ ಮನ್ಯೋ ದಿದಕ್ಷು ಇವ ಪಾಪಚಕ್ಷುಷಾ ನಿರೀಕ್ಷತೆ ತಸ್ಯ ಚಾಪಿ ನಿರಯೇ ಪಾಪದೃಷ್ಟೇಃ ಅಕ್ಷಿಣಿ ವಕ್ರತುಂಡಾಃ ಗೃಧ್ರಾಃ ಕಂಕಬಲಾದಯಃ ಪ್ರಸಖ್ಯ ಉರ್ಬಲಾತ್ ಉತ್ಪಾಟಯಂತಿ. ನನಕೇರೇರಿ చెప్పినబడంత అండ ఇల్లోడు ఏరేగల అతిథిలో అభ్యాగతిని బర్తిరందాడు. అతిథిలు పడంత అండ అకులాశ ఒంటికి ಬರ್ಪಣకుడు అభ్యాగతిని పడందమ ఒಳಿಸಿದು ಬರ್ಪಣకుడు అప్పుడు ఇరువేర్ల అక్కడ నమకు సత్కారం యోగ్యరాత్నకుడు అక్కడ సత్కారం అంపోడు అండ ఈ యజమాని ಜಾತಂಬೆ ಪಡಂತಾನೆ ದುಷ್ಟ ಯಜಮಾನಿ ಅಕ್ಕಳು ಬರ್ತಿರಂತಾನೆ ಜಯಗ ಬರ್ತಾರಪ್ಪ ಅಂತ ಅಕ್ಕಳು ಮೋರೇನು ದಿಟ್ಟಿಸೋ ಸೂತು ಈಗ ಅಪಗತ ಮನ್ಯು ಕೋಪಂಟು ದಿದಿಕ್ಷು ಅಕ್ಕಳಿನ ಪೊತ್ತೋತ್ಪಾದನಕ ಕಣ್ಣು ಸೋದಿಪ್ಪೆ ಅಂಚ ಆ ಪಾಪಂತ ಫಲವಾತ್ ಆಯಗೆ ಅಂಚಿತ್ನೇ ಒಂಜಿ ಪರ್ಯಾವರ್ತನ ನಲ ಕೊಟ್ಟು ಪಾಡುವರಿಗಾರೆ. ಆ ಪರ್ಯಾವರ್ತನ ಕೊಟ್ಟು ಎಂಚ ಪಡಮಂತಾಂಡ ಅವಳು ಅಂಚೆನೆ ವಕ್ರ ದೃಷ್ಟಿದು ಆ ವಕ್ರ ಕುಕ್ಕುದು ಗಿಡುಗೆ ಅದ್ದು ಕಂಕ ಬಲ ಅನ್ನುವ ಪಕ್ಷನು ಅಂತ ಅವಳು ఆయన ಪಾಪ ದೃಷ್ಟಿ ತಾ ಸುತ್ತನೆತ್ತ ಅವರ ఆయన ಕಣ್ಣನೆ ಕೀಳ್ತು ಬಿಡ್ಪ. ಈ ರೀತಿಯಾದಗಳಿಗೆ ಆ ಪರ್ಯಾವರ್ತನದ ನರ ಕೊಟ್ಟು ಶಿಕ್ಷೆ ಹಾಕುನು. ಯಸ್ತ್ವಿಹವ ಅತಿಥೀನ್ ಅಭ್ಯಾಗತಾನ್ ವಾ ಗೃಹಪತಿ ಅಸಕೃತ್ ಉಪಗತ ಮನ್ಯೋ ದಿದಕ್ಷು ಇವ ಪಾಪಚಕ್ಷುಷಾ ನಿರೀಕ್ಷತೆ ತಸ್ಯ ಚ ಅಪಿ ನಿರಯೇ ಪಾಪದೃಷ್ಟೇಃ ಅಕ್ಷಿಣೇ ವಕ್ರತುಂಡಾಃ ಗೃಧ್ರಾಃ ಕಂಕಬಲಾದಯಃ ಪ್ರಸಖ್ಯ ಉರ್ಬಲಾತ್ ಉತ್ಪಾಟಯಂತಿ. ಯಸ್ತ್ವಿಹವ ಅರ್ಥಾಭಿಮತಿಃ ಅಹಂಕೃತಿಃ ತಿರ್ಯತ್ಪ್ರೇಕ್ಷಣಃ ಸರ್ವತಃ ಶಂಕೆ ವ್ಯಯ ವಿನಾಶಚಿಂತಯ ಪರಿಹೃಷ್ಯಮಾಣದಯಾ ವದನಃ ನಿರ್ವೃತ್ತಿಂ ಅನುಪಗತಃ ಗ್ರಹ ಇವ ಅರ್ಥಮಭಿರಕ್ಷತೆ ಸಹ ಪಾಪಿ ಪ್ರೇತ್ಯ ತತ್ಸಂಪಾದನ ಉತ್ಕರ್ಷಣ ಸಂರಕ್ಷಣ ಶಮಲಗ್ರಹ ಸೂಚಿಮುಖೇ ನರಕೆ ನಿಪತತಿ ಅತ್ರ ವಿತ್ತಗ್ರಹಂ ಪಾಪಪುರುಷಂ ಧರ್ಮರಾಜಪುರುಷಾಃ ವಾಯಕಾಃ ಇವ ಸರ್ವತೋ ಅಂಗೇಶು ಪರಿವಯಂತಿ. ನನಕೆರಳುಳ್ಳೇರು ಅಕ್ಲೆ ದುಡ್ಡಿಪ್ಪುಣು ಶ್ರೀಮಂತರಾ ತಿಪ್ಪೇರು ಅಂಡ ಅರ್ಥಾಭಿಮತಿ ಅಹಂಕಾರ ಅಂತ ಅವರ ಅಕ್ಕಳು ದುಡ್ಡುಡೇ ಅಕ್ಲೆ ಗಮನ ದುಡ್ಡು ಮುಂಡ ಬೆದ್ದು ಜಾಲ ಇದ್ದೆ ಅಹಂಕಾರ ಇಪ್ಪುಣು ಬೇದ ಏರಲ್ಲ ಅಕ್ಲೆ ವಿಶ್ವಾಸನ ಜಿಬ್ರಿಯರು ಏರು ಬತ್ತಂಡ ಸರ್ವತಃ ಶಂಕಿ ಅಕ್ಳು ಜಾದನ ಸಂಶಯ ದೃಷ್ಟಿಯೇ ಸೂಪಣ ಜಯಪಂಡ ಇವೇ ಬತ್ತು ದುಡ್ಡು ಖರ್ಚಂಪೆ ಇಂಚ ಅಂತ ಪಂತ ದುಡ್ಡು ಖರ್ಚಂಪಣಗಲ ಬಹಳ ದುಃಖುಂಟು ಬಹಳ ಸಂಶಯ ದೃಷ್ಟಿ ಇಪ್ಪೇರು ಅಕಡೆಗೆ ಸಂತೋಷನ ಇಪ್ಪರಿಗಾರ ತೃಪ್ತಿಯೇ ಇಪ್ಪುರಿ ಆಯ್ತಾ ಅವರ ಅಕ್ಕಳು ಗೃಹ ಇವ ಪಣಂತಾಂಡ ಧನ ಪಿಶಾಚಿ ಪಣಪನವ ಅಂಚ ಪಿಶಾಚಿನಕ ಬ್ರಹ್ಮರಾಕ್ಷಸನಕ ಆ ದುಡ್ಡು ರಕ್ಷಣೆ ಅಂಪೇರು ಅಕ್ಕಳು ಆ ಅಂಚಿತ್ನ ಕೊಡು ಮರಣ ಆಯ್ವೆತ್ತೆ ಅಕ್ಕಳಿಗೆ ಅಂಚಿತ್ ಮಂಜ ಲೋಭತನ ಅವನ ಪೇರೆಗೆ ಲೋಭಿಯಾದಿಪ್ಪೇರು ಐತ ಫಲವಾತ ಅಕ್ಕಳಿಗಳ ಒಂಜಿ ಸೂಚಿ ಮುಖ ಪಣ್ ನರ ಕೊಟ್ಟು ಅಕ್ಕಳಿಗೆ ಶಿಕ್ಷೆ ಹಾಪಣ್ಗರೆ ಅಕ್ಕಳು ದುಡ್ಡು ಸಂಪಾದನೆ ಮಾಡಲ್ಲ ಕಷ್ಟಪಡ್ಬೇಡ ರಕ್ಷಣೆ ಪಡಿಸೋದು ಕಷ್ಟಪಡ್ಕೊಂಡು ಕೂಡ ಅಭಿವೃದ್ಧಿ ಹಬ್ಬಣ ಕಷ್ಟಪಡೋದಿಪ್ಪೇರು ಅಂಚಿತ್ನಗಳೇನೆ ಮರಣ ಆಯ್ತು ಸೂಚಿ ಮುಖ ನರಕೊಂಡು ಪಾಡ್ತೆ ಅಕ್ಕಳಿಗೆ ವಿತ್ತಗ್ರಹ ಅಕ್ಕಳು ಸಂಪಾದನೆ ದುಡ್ಡು ಅಕ್ಕಳು ಬತ್ತಿಪ್ಪೇರು ಅಂಡಗಳು ಪಾಪ ಮಾತ್ರ ಬತ್ತಿಪ್ಪುಣು ಅಂಚಿತ್ನ ಪಾಪೂರು ಸೇರೇನೆ ಧರ್ಮರಾಜನ್ನು ಆ ಬಟೇರನಗಳು ಅಂತ ವಾಯಕಾ ಇವ ಈ ಟೈಲರ್ ಪಣದಂಡ ವಸ್ತ್ರ ಕೊಲಿಪಣಗಳು ಆ ರೀತಿ ಆತೆ ವಸ್ತ್ರವನ್ನು ಚುಚ್ಚಿತ್ ಸೂಜಿ ಸುಚ್ಚಿತ್ ಕೊಲಿಪರ ಅಂಚೆ ಮಕ್ಕಳೆಲ್ಲ ಸೂಜಿಡನು ಅಂತ ಚುಚ್ಚು ಅಂತ ಅಕ್ಕಳು ತುಂಬಾ ಮಾಂತ ಇಡೀ ಅಂಗಂಗು ಇಡೀ ದೇಹಂಗು ಚುಚ್ಚು ಅಂತ ಅಕ್ಕಳು ಶಿಕ್ಷೆ ಕೊಡ್ಬೇರೆ ಅದಕ್ಕೆ ಸೂಚಿ ಮುಖ ಅಂತ ಆ ನರಕಂತ ಕೂತಾರೆ. ಯಸ್ತು ಹವ ಅರ್ಥಾಭಿಮತಿ ಅಹಂಕೃತಿ ತಿರ್ಯ ಪ್ರೇಕ್ಷಣ ಸರ್ವತಃ ಶಂಕೆ ವ್ಯಯ ವಿನಾಶಚಿಂತಯ ಪರಿಶಿಷ್ಯಮಾಣ ಹೃದಯ ವದನಃ ನಿರ್ವೃತಿ ಅನುಪಗತಃ ಗ್ರಹ ಇವ ಅರ್ಥಮಭಿರಕ್ಷತೆ ಸಹ ಪಾಪಿ ಪ್ರೇತ್ಯ ತತ್ಸಂಪಾದನ ಉತ್ಕರ್ಷಣ ಸಂರಕ್ಷಣ ಕಮಲ ಗ್ರಹ ಸೂಚಿಮುಖೇ ನರಕೆ ನಿಪತತೆ ಯತ್ರ ವಿತ್ತಗ್ರಹಂ ಪಾಪುರುಷಂ ಧರ್ಮರಾಜಪುರುಷಾಃ ವಾಯಕಾಃ ಇವ ಸರ್ವತಃ ಅಂಗೇಶು ಪರಿವಯಂತಿ. ಏವಂ ವಿದಾಹ ನರಕಾಃ ಯಮಾಲಯೇ ಸಂತಿ ಶತಶಃ ಸಹಸ್ರಶಃ ತೇಷು ಸರ್ವೇಷು ಸರ್ವ ಏವ ಅಧರ್ಮವರ್ತಿನಃ ಯೇ ಕೇಚಿತ್ ಇಹ ಉದಿತಾಃ ಅನುದಿತಾಶ್ಚ ಅವನಿಪತೆ ಪರ್ಯಾಯೇಣ ವಿಶಂತೆ. ಈತಮಾನ ನರಕಂದಮಾನ ಬಗ್ಗೆ ಪಂತೆ ಸುಖಮನಿಗೆ ಪಂಕರೆ ಹೇ ಅವನಿಪತೆ ರಾಜ ಈ ರೀತಿ ಆತ ಯಮನು ಲೋಕುಂಟು ನರಕ ಒಂದೆರಡತ್ತೆ ನೂರಾರು ಸಾವಿರಾರು ನರಕ ಉಂಟು ಅವಳು ಮಾಂತ ಪಾಪುಳು ಇಪ್ಪೇರಕುಳು ಮೂಳು ಪಂಚನೋ ಪಾಪನ್ನಗಳು ಪಣಂದನ ಪಾಪನ್ನಗಳು ಕೂಡ ಪಾಪುಳು ಮಾಂತ ಆ ನರಕೊಂಟು ಒಂಜ ಒರಿಯರ ಬಿತ್ತು ಬೆತ್ತಾಯ್ದು ಒರಿಯ ಬೆತ್ತು ಒರಿಯ ಬಿರವತ್ತು ಒರಿ ಒಂತೆ ಇಪ್ಪೇರೆ.
ಏವಂ ವಿಧಾಹ ನರಕಾಹ ಯಮಾಲಯೇ ಸಂತೆ ಶತಶಃ ಸಹಸ್ರಶಃ ತೇಷು ಸರ್ವೇಷು ಸರ್ವ ಏವ ಅಧರ್ಮವರ್ತಿನಃ ಯೇ ಕೇಚಿದಿಹ ಉದಿತಾಃ ಅನುದಿತಾಶ್ಚ ಅವನಿಪತೆ ಪರ್ಯಾಯೇಣ ವಿಶಂತಿ ತಥಾ ಇವ ಧರ್ಮಾನುವರ್ತಿನಃ ಉತ್ತರತ್ರ ಇಹ ತು ಪುನರ್ಭವೆ ಉಭಯಶೇಷಾಭ್ಯಾಂ ನಿವಿಶಂತೆ ಒಂದು ಪಾಪಿಳ್ನ ನರಕ ಅಂತ ಅಂಡ ಅಂಚೆನೆ ಧರ್ಮಾನುವರ್ತಿನಃ ಧರ್ಮ ಮಾಡ್ಕೊಂಡಿತ್ನ ಕಳೆಯಮ ಅಂತ ಸ್ವರ್ಗಲೋಕಂ ಕೋಪಿರಗಳು ಅವಳಂಚೆನೆ ಆ ಸ್ವರ್ಗಲೋಕ ಉಂಟು ಅವಳು ಮಾಂತ ಅಕಣ ಪುಣ್ಯಂತೋ ಫಲಮಾಂತ ಅನುಭವಿಸುವಂತ ಆಯ್ವೆತ್ತು ಕೂಡ ಕುಳು ಅವು ಖಾಲಿ ಆಯ್ವೆತ್ತು ಕೂಡ ಪಾಪಂತೋ ಆ ಪುಣ್ಯ ಪಾಪಂತ ಅನುಭವ ಆಯ್ವೆತ್ತು ಕೂಡ ಕುಳು ಸ್ವರ್ಗ ಪೆರ ನರಕ ಪೆರ ಪಾಪು ಎರಡು ಕಡೆ ಇಟ್ಲ ಹಾಕೋಣ ಪಾಪ ಅಂತ ಪುಣ್ಯದ ಫಲ ಅನುಭವಿಸುವಂತ ಆಯ್ವೆತ್ತು ಕೂಡ ಕುಳು ಜನ್ಮಗೆ ಪೆರೆ ಇದೇ ಭೂಮಿಗೆ ಬರ್ಪೆರೆ ತಥೈವ ಧರ್ಮಾನುವರ್ತಿನ ಉತ್ತರತ್ರ ಇಹತು ಪುನರ್ಭವೆ ಉಭಯಶೇಷಾಭ್ಯಾಂ ನಿವಿಶಂತೆ ನಿವೃತ್ತಿ ಲಕ್ಷಣ ಮಾರ್ಗ ಆದಾವಿವಾಖ್ಯಾತಃ ಏತಾವಾನೇವ ಅಂಡಕೋಶಃ ಯಶ್ಚತುರ್ದಶದ ಪುರಾಣೇಶು ಉಪಕಲ್ಪಿತಃ ಮೋಕ್ಷ ಮಾರ್ಗ ಅಂತ ಉಂಟು ಅಂತ ಪ್ರವೃತ್ತಿ ಮಾರ್ಗ ಪುಣಂತ ಅಂಡ ಪುಣ್ಯ ಪಾಪ ಅಂತ ಅವರ ಸ್ವರ್ಗರ ನರಕ ಕೂಡ ಪುಡಿದು ಬರ್ಪಣ ಮಾರ್ಗ ನಮಗೆ ನಿವೃತ್ತಿ ಮಾರ್ಗ ಅಂತ ಪುಣಂತ ಅಂಡ ಐಟು ಗೋರಂತ ಅಂಡ ಕೇವಲ ದೇವರ ಅನುಗ್ರಹ ಒಡೆಮ ಉದ್ದೇಶ ತಾವರ ಕರ್ಮ ಅಂತ ಅಂಡ ಐತ ಫಲವಾತ್ ಮೋಕ್ಷನೇ ಸಿಕ್ಕೊಂಡು ಉಂಟು ವಿಷಯನ ದುಂಬೆ ದ್ವಿತೀಯ ಸ್ಕಂದ ಉಂಟೆ ವಿವರವಾದ ಪಂತೇನೆ ಈ ರೀತಿ ಆತ 14 ಲೋಕ ಇತ್ತು ಈ ಬ್ರಹ್ಮಾಂಡ ಪಂಪುಣ ಈ ರೀತಿ ಆತ ವರ್ಣಿತವ ಪುರಾಣಗಳನ್ನು ಅಂತ ವಿಸ್ತಾರವಾದ ವರ್ಣಿತವಾದನೆ ನಿವೃತ್ತಿ ಲಕ್ಷಣ ಮಾರ್ಗ ಆದಾ ವ್ಯಾಖ್ಯಾತಃ ಏತಾವಾನೇವ ಅಂಡಕೋಶಃ ಯಶ್ಚತುರ್ದಶಧ ಪುರಾಣೇಷು ಉಪಕಲ್ಪಿತಃ ಯತ್ತತ್ ಭಗವತೋ ನಾರಾಯಣಸ್ಯ ಸಾಕ್ಷಾತ್ ಮಹಾಪುರುಷಸ್ಯ ಸ್ಥವಿಷ್ಟಂ ರೂಪಂ ಆತ್ಮಮಾಯಾ ಗುಣಮಯಂ ಅನುವರ್ಣಿತಂ ಆದೃತಃ ಪಠತಿ ಶೃಣೋತಿ ಶ್ರಾವಯತಿ ಸಹ ಏವ ಅಯಂ ಭಗವತಃ ಪರಮಾತ್ಮನಃ ಹಿ ಅನಿಷ್ಟಮಪಿ ಶ್ರದ್ಧದಾನಃ ಭಕ್ತಿ ವಿಶುದ್ಧ ಬುದ್ಧಿ ವೇದ ಬ್ರಹ್ಮಾಂಡ ಪಂಪುಣ ಪರಮಾತ್ಮವನ್ನಿ ಪ್ರತಿಮೆ ಇತ್ನಕ ಆ ಪುರುಷೋತ್ತಮ ಆತ್ಮ ಸಾಕ್ಷಾತ್ ಭಗವಂತೆ ನಾರಾಯಣೆ ಆಯನೇ ತನ್ನ ಸಾಮರ್ಥ್ಯತ್ತಾವರ ಪ್ರಕೃತಿದ ಗುಣಕ್ರಮ ಅಂತ ನಿರ್ಮಾಣ ಅಂತದ್ನು ಒಂದು ಮಲ್ಲೋ ಪ್ರತಿಮೆ ಐತ ವರ್ಣನೆ ಬಹಳ ಆಧಾರ ಉಂಟು ಏರು ಅವು ಪಠನಂಪೇರ ಓದುವೇರ ಕೇಳುವೇರ ಪಂಡ್ಪೇರ ಅಕ್ಕ ಅಂಚಿತಗಳು ಅಂತ ಶ್ರದ್ಧೆತ್ತಾವರ ಭಕ್ತಿ ಬರ್ಕೊಡು ಅಂತಃಕರಣ ನಿರ್ಮಲ ಮನಸ್ಸು ನಿರ್ಮಲ ಹಾಕೋಣ ತನ್ಮೂಲಕವಾದ ಪರಮಾತ್ಮನ ಸೂಕ್ಷ್ಮ ರೂಪದ ಜ್ಞಾನ ಬರ್ಕೊಡು ಒಂದು ಬ್ರಹ್ಮಾಂಡ ಬಂದ್ಕೊಣ ಸ್ಥೂಲ ರೂಪ ಸ್ಥೂಲ ಪ್ರತಿಮೆ ಅವೇ ಬ್ರಹ್ಮಾಂಡನೇ ಪರಮಾತ್ಮ ಎತ್ತು ಬ್ರಹ್ಮಾಂಡ ಒಂದು ಪ್ರತಿಮೆ ಎತ್ ನಾಲ್ಕ ಪ್ರತಿಮೆದೊಳ್ಳೆ ಭಗವಂತೆ ಒಳ್ಳೆ ಅಂಚ ಪರಮಾತ್ಮನ ಸ್ಥೂಲ ರೂಪ ಪ್ರತಿಮೆದ ಭವಿಷ್ಯ ಅಂತ ಅಂಡ ಐದು ಉಪಾಸನೆ ಅವರ ಭಗವಂತನ ಅನುರೂಪ ಬಿಂಬರೂಪ ಅಂತೊಲ ಜ್ಞಾನ ಬರ್ಕೊಣು ಯತ್ತದ್ ಭಗವತೋ ನಾರಾಯಣಸ್ಯ ಸಾಕ್ಷಾತ್ ಮಹಾಪುರುಷಸ್ಯ ಸ್ಥವಿಷ್ಟಂ ರೂಪಂ ಆತ್ಮಮಾಯಾ ಗುಣವಯಂ ಅನುವರ್ಣಿತಂ ಆದೃತಃ ಪಠತಿ ಶೃಣೋತಿ ಶ್ರಾವಯತಿ ಸಹೇವಾಯಂ ಭಗವತಃ ಪರಮಾತ್ಮನಃ ಶನಿಷ್ಠಮಪಿ ಶ್ರದ್ಧದಾನಃ ಭಕ್ತಿ ವಿಶುದ್ಧ ಬುದ್ಧಿ ವೇದ ಶುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತಃ ಯಾತಿ ಸ್ಥೂಲೆ ನಿರ್ಜಿತಂ ಆತ್ಮಾನಂ ಶನೇಃ ಸೂಕ್ಷ್ಮಧಿಯಾ ನಯೇತ್ ಇತಿ ಕ್ರಮಃ ಈ ರೀತಿ ಆತ ಭಗವಂತನ ಸ್ಥೂಲ ರೂಪದ ಬಗ್ಗೆ ಶ್ರವಣ ಅಂತದ್ದು ಐತಿ ಬೆತ್ತು ಸೂಕ್ಷ್ಮ ರೂಪದ ಧ್ಯಾನ ಕೊಡ್ಗಾರೆ ಅವು ಫಲಕಾರಿ ಹಾಕೋಣ ಈ ರೀತಿ ಆತ ಯಾವಣದ ಮಹಾಪ್ರತಿಮೆ ಮಲ್ಲ ಪ್ರತಿಮೆದ ವಿಷಯ ಚಿಂತನೆ ಪುಣಗ ಮನಸ್ಸಿಗೆ ಏಕಾಗ್ರತೆ ಬರ್ಕೊಣು ಆ ಏಕಾಗ್ರತ ಪಡೆದ ಮನಸ್ಸು ನಿಧಾನಕ್ಕೂ ಆ ಬಿಂಬರೂಪದ ಚಿಂತನೆ ಧ್ಯಾನ ಅಂತದ್ದು ಆ ಮೂಲಕವಾದ ಆ ಭಗವಂತನ ದರ್ಶನ ಪಡೆಯಲು ಸಾಧ್ಯ ಉಂಟು ಒಂದು ಕ್ರಮ ಶುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತಃ ಯಾತೆ ಸ್ಥೂಲೆ ನಿರ್ಜಿತಂ ಆತ್ಮಾನಂ ಶನೈಃ ಸೂಕ್ಷ್ಮಧಿಯಾ ನಯೇತ್ ಇತಿ ಕ್ರಮಃ ಭೂ ದ್ವೀಪ ವರ್ಷ ಸರಿತ್ ಅದ್ರಿ ನಭಃ ಸಮುದ್ರ ಪಾತಾಳ ದಿಕ್ ನರಕ ಭಾಗಣ ಲೋಕ ಸಂಸ್ಥಂ ಈತಂ ಮಯಾ ತವ ನೃಪ ಅದ್ಭುತಂ ಈಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ್ನಃ ಪರಮಾತ್ಮ ಅಂಡ ಮಾಂತ ಚರಾಚರ ಪದಾರ್ಥವಂಗ ಆಶ್ರಯವಾದಿತ್ನಾಯೆ ಅಂಚಿತ್ನ ಪರಮಾತ್ಮನ ಸ್ವರೂಪ ಪ್ರತಿಮೆ ಸ್ಥೂಲ ಪ್ರತಿಮೆ ಮಂಡನಿ ಬ್ರಹ್ಮಾಂಡ ನೆಟ್ಟು ಪೂರಲ ಬರ್ಪುಣು ಭೂಮಿ ದ್ವೀಪ ವರ್ಷ ನದಿ ಸಮುದ್ರ ಪರ್ವತ ಆಕಾಶ ಪಾತಾಳ ದಿಕ್ಕುಳು ನರಕ ನಕ್ಷತ್ರಗಣ ಲೋಕ ಉನ್ಮ ಅಂತ ಸೇರಣದಾನ ಬ್ರಹ್ಮಾಂಡ ಅಂತ ಆಡೋಣ ಒಂದು ಆ ಪರಮಾತ್ಮನ ಮಲ್ಲ ಪ್ರತಿಮೆ ಅಂಚಿತ್ನ ಪರಮಾತ್ಮನ ಅದ್ಭುತವಾದ ಬ್ರಹ್ಮಾಂಡ ರೂಪವಾದ ಪ್ರತಿಮೆನೆ ಏನಿಗೆ ವರ್ಣನೆ ಅಂತದೆ ಅವನೇ ಮಯಾ ಗೀತಂ ಅವನು ಪೂರ ವಿಸ್ತಾರವಾದ
ಪಣ್ತೆ ಪಂಡಿತ ಶುಕಮುನಿ ಕೂಡ ಪರಿಶುದ್ರಾದಾಗ ಪಣ್ಪೆರೆ ಭೂದ್ವೀಪ ವರ್ಷ ಸರಿದದ್ರಿ ನವ ಸಮುದ್ರ ಪಾತಾಳಲಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಈತಮ್ಮಯ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯಮಧಾಮ್ನಃ इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां वैयासिक्यां पञ्चमस्कन्धे चतुर्विंशोऽध्यायः श्रीकृष्णार्पणमस्तु समाप्तश्च पञ्चमस्कन्धः श्रीकृष्णार्पणमस्तु।